ನಮ್ಮ ಭಾರತ ದೇಶದ ಮೊಟ್ಟ ಮೊದಲ 3D ಪ್ರಿಂಟೆಡ್ ಹೌಸ್ IIT ಮದ್ರಾಸ್ನಲ್ಲಿದೆ. ಇದನ್ನ ತವಸ್ತಾ ಅನ್ನುವ ಒಂದು ಚಿಕ್ಕ ಸ್ಟಾರ್ಟ್ಅಪ್ ಕಂಪನಿ ಕಟ್ಟುತ್ತೆ ಹಾಗೂ ಇದರ ಉದ್ಘಾಟನೆಯನ್ನ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮ್ ಅವರು ಮಾಡ್ತಾರೆ. ತವಸ್ತಾ ಅಂದ್ರೆ ದ ಪ್ರೊಸೆಸ್ ಆಫ್ ಕ್ರಿಯೇಷನ್ ಅಂತ ಅರ್ಥ. ಇದೊಂದು ಸಂಸ್ಕೃತ ವರ್ಡ್. ಈ ಕಂಪನಿಯನ್ನ 3 IIT ಗ್ರಾಜ್ಯುಯೇಟ್ಸ್ಗಳು ಹುಟ್ಟಿ ಹಾಕ್ತಾರೆ. ಆದಿತ್ಯ CEO and System Architect, Parivarthan CTO and Tech Guy, Vidyashabnkar Chief Operating Officer and Problem Solver. ಈ 2016ರಲ್ಲಿ ಒಂದು 3D ಪ್ರಿಂಟಿಂಗ್ ಕ್ಲಬ್ ಅನ್ನ ಜಾಯ್ನ್ ಆಗ್ತಾರೆ. ಹಾಗೆ 2017ರಲ್ಲಿ IIT ಮದ್ರಾಸ್ನಲ್ಲಿ ಏರ್ಪಡಿಸಿರುವಂತಹ ಇಂಟರ್ನ್ಯಾಷನಲ್ 3D ಕಾಂಕ್ರೀಟ್ ಪ್ರಿಂಟಿಂಗ್ ಕಾನ್ಫರೆನ್ಸ್ ಅನ್ನ ಅಟೆಂಡ್ ಆಗ್ತಾರೆ. ಅಲ್ಲಿ ಇವ್ರಿಗೆ ಅನ್ಸೋದೇನಪ್ಪ ಅಂತಂದ್ರೆ ಭಾರತದಲ್ಲಿ 3D ಪ್ರಿಂಟಿಂಗ್ ನ ಬಳಕೆ ಇನ್ನೂ ಇಲ್ಲ, ಇದರ ಬಗ್ಗೆ ಅತಿ ಹೆಚ್ಚು ಮನವರಿಕೆ ಮಾಡಬೇಕು ಹಾಗೂ ಇದನ್ನ ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಅವರಲ್ಲಿ ಒಂದು ಐಡಿಯಾ ಶುರು ಆಗುತ್ತೆ. ಇದಕ್ಕಿಂತ ಮುಂಚೆ 2016ರಲ್ಲಿ ಅವರು ಕನ್ಸ್ಟ್ರಕ್ಷನ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಅನ್ನ ನಡ್ಸ್ಕೊಂತ ಹೋಗ್ತಿದ್ರು. 2017ರಲ್ಲಿ ಇವರು ಒಂದು ಪ್ರೋಟೋಟೈಪ್ ಅನ್ನ ರೆಡಿ ಮಾಡ್ತಾರೆ. ಅಂದ್ರೆ 3D ಕಾಂಕ್ರೀಟ್ ಮಷೀನ್ ನ ಒಂದು ಪ್ರೋಟೋಟೈಪ್ ನ ರೆಡಿ ಮಾಡಿಬಿಟ್ಟು 2018ರಲ್ಲಿ ಭಾರತ ದೇಶದ ಮೊಟ್ಟ ಮೊದಲ 3D ಪ್ರಿಂಟೆಡ್ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ತಾರೆ. ಜೊತೆಗೆ ಇವರು 2018 ಮತ್ತು 19ರಲ್ಲಿ ಹೆಚ್ಚು ಕಡಿಮೆ ಅಂದ್ರೆ 1500 ಟ್ರಯಲ್ಸ್ಗಳನ್ನ ಮಾಡ್ತಾರೆ. ಅದರಲ್ಲಿ ಕೆಲವು ಮಾತ್ರ ಸಕ್ಸಸ್ ಆಗುತ್ತೆ. ಆದರೆ ಇವರು ಯಾವುದಕ್ಕೂ ಹಿಂಜರಿಯಲ್ಲ, ಮತ್ತೆ ಒಂದು ದೊಡ್ಡ ಕನಸನ್ನ ಕಾಣ್ತಾರೆ. ಏನಪ್ಪಾ ಅಂತಂದ್ರೆ ಭಾರತ ದೇಶದಲ್ಲಿ ಒಂದು 3D ಪ್ರಿಂಟೆಡ್ ಒಂದು ಹೌಸ್ ಅಂದ್ರೆ ಮನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. 2020ರಲ್ಲಿ ಮಾಡಿರುವಂತಹ ಈ ಪ್ಲಾನ್ ಸಕ್ಸಸ್ ಆಗುತ್ತೆ. ಸರಿಸುಮಾರು 6 ವರ್ಷಗಳು ಕಂಪ್ಲೀಟ್ ಮಾಡಕ್ ಬಂದಿರುವಂತಹ ಈ ಕಂಪನಿ ಇವಾಗ ಬಿಸ್ನೆಸ್ ನ ಎಂಡ್ ಟು ಎಂಡ್ ಸೊಲ್ಯೂಷನ್ ಅನ್ನ ಕೊಡ್ತಾ ಇದ್ದಾರೆ. ಏನಪ್ಪಾ ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತಂದ್ರೆ ಪ್ರಾಡಕ್ಟ್ ಇವ್ರದೇ, ಇನ್ ದ ಸೆನ್ಸ್ ರಾ ಮಟೀರಿಯಲ್, ಮಷೀನ್ ಅಂಡ್ ಸಾಫ್ಟ್ವೇರ್, ಈ 3 ಮೇಕ್ ಇನ್ ಇಂಡಿಯಾ. ಸೊ ಈ 3 ಇಂಡಿಯಾದಲ್ಲೇ ತಯಾರಾಗುತ್ತೆ ಹಾಗೂ ನಮ್ಮ ಭಾರತೀಯ ಜನರಿಗಾಗಿಯೇ ಬಳಕೆ ಆಗ್ತಾ ಇದೆ. ಏನಿದರ ಅಡ್ವಾಂಟೇಜ್? ತುಂಬಾ ಕಡಿಮೆ ಸಮಯದಲ್ಲಿ ನಾವು ಅನ್ಕೊಂಡಿರುವಂತಹ ಕನ್ಸ್ಟ್ರಕ್ಷನ್ ಅನ್ನ ರೆಡಿ ಮಾಡ್ಬೋದು. ಸೆಕೆಂಡ್, ವೇಸ್ಟೇಜ್ ತುಂಬಾನೇ ಕಡಿಮೆ ಆಗುತ್ತೆ. ಈ ಮನೆ ಕಟ್ತಿರ್ಬೇಕಾದ್ರೆ ನೋಡ್ಬೋದು, ನಾವು ಉಸುಕಾಗ್ಲಿ ಸಿಮೆಂಟ್ ಆಗ್ಲಿ ತುಂಬಾ ಜಾಸ್ತಿ ಪೋಲ್ ಆಗ್ತಾ ಇರುತ್ತೆ. ಅಂತಹ ಎಲ್ಲ ವೇಸ್ಟೇಜ್ 0 ಆಗುತ್ತೆ. ಯಾಕಂದ್ರೆ ಕಾಂಕ್ರೀಟ್ 3D ಪ್ರಿಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದು ವೇಸ್ಟೇಜ್ ಅಂದ್ರೆ ತುಂಬಾ ಜಾಸ್ತಿ ಆಗಲ್ಲ. ಇಂತಹ ಯುನಿಕ್ ಟೆಕ್ನಾಲಜಿ ಹೊಂದಿರುವಂತಹ ಬಿಸ್ನೆಸ್ಗಳು, ಸ್ಟಾರ್ಟ್ಅಪ್ಗಳು ನಮ್ಮ ದೇಶದಲ್ಲಿ ಇನ್ನೂ ಬೆಳಿಬೇಕು. ಅವಾಗ ಮಾತ್ರ ಮೇಕ್ ಇನ್ ಇಂಡಿಯಾಕ್ಕೆ ಒಂದು ಅರ್ಥ ಸಿಗುತ್ತೆ. ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಸೇಫ್. ನಮಸ್ಕಾರ.